ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ OnePlusನ ಬಡ್ ಝೆಡ್ ಅನ್ನೋ ಒಂದು ವೈರ್ಲೆಸ್ TWS ಏರ್ಬಡ್ಸ್ನ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾನು ಒಂದು ಅಪ್ಲಿಕೇಶನ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ನ ನೇಮ್ ಏನಂದರೆ ಜಿಂಗಲ್ ಬಿಡ್ ಅಂತ. ಇದು ತಮಿಳ್ನಾಡಲ್ಲಿ ಲಾಂಚ್ ಆಗಿತ್ತು. ಈಗ ರೀಸೆಂಟಾಗಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಲಾಂಚ್ ಆಗಿದೆ. ಸೊ ಇದರ ಒಂದು ಉದ್ದೇಶ ಏನಪ್ಪ ಅಂತ ನೋಡಿದ್ರೆ, ಸೊ ಇದರಲ್ಲಿ ನಿಮಗೆ ಒಂದು ರಿವರ್ಸ್ ಆಕ್ಷನನ್ನು ಮಾಡ್ಕೊಬೋದು. ಅಂದರೆ ನಿಮಗೆ ಟಿ ವಿ ಬೇಕಾ, ಹೋಮ್ ಅಪ್ಲಯನ್ಸ್ ಬೇಕಾ, ಅಥವಾ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಲೈಕ್ ಇಯರ್ಫೋನು, ಮೊಬೈಲು, ಸೊ ಈ ಥರದ್ದೆಲ್ಲ ನಿಮಗೆ ಬೇಕಾದರೆ ನೀವು ಜಸ್ಟ್ ಅದರಲ್ಲಿ ಹೋಗ್ಬಿಟ್ಟು ನಿಮ್ಮ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಅಲ್ಲಿರೋ ಎಲ್ಲ ಸೆಲ್ಲರ್ಗಳಿಗೂ ನೋಟಿಫಿಕೇಶನ್ ಹೋಗುತ್ತೆ. ಸೊ ಅವಾಗ ಆ ಒಂದು ಸೆಲ್ಲರ್ಸ್ಗಳು ಆ ಒಂದು ಪ್ರಾಡಕ್ಟ್ನ ಮೇಲೆ ಬಿಡ್ ಅನ್ನ ಮಾಡ್ತಾರೆ. ಅಂದರೆ ಆ ಒಂದು ಪ್ರಾಡಕ್ಟ್ನ ಮಾರ್ಕೆಟ್ ಪ್ರೈಸ್ 3,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಅವರು ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಬಿಡ್ ಮಾಡ್ತಾರೆ. ಅಂದರೆ ನಾವು ಒಂದು 2,800 ರೂಪಾಯಿ ಕೊಡ್ತೀವಿ, ಇನ್ನು ಕೆಲವರು 2,900 ರೂಪಾಯಿ ಕೊಡ್ತೀವಿ ಅಂತ ಬಿಡ್ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದು ಕಡಿಮೆ ಬೆಲೆನೋ ಅಲ್ಲಿಂದ ನೀವು ಪರ್ಚೇಸನ್ನು ಮಾಡ್ಕೊಬಹುದು. MRP ಪ್ರೈಸ್ಗಿನ ಕಡಿಮೆ ಬೆಲೆಯಲ್ಲಿ ನಿಮಗೆ ಆ ಒಂದು ಪ್ರಾಡಕ್ಟನ್ನು ನಿಮ್ಮ ಮನೆಗೆ ಡೆಲಿವರಿ ಮಾಡ್ತಾರೆ. ಜಸ್ಟ್ ಹೋಗಿ ಪ್ರಾಡಕ್ಟನ್ನು ಸರ್ಚ್ ಮಾಡಿ, ಸೊ ಹಾಗೆ ಒಂದು ಪ್ರಾಡಕ್ಟನ್ನು ಸರ್ಚ್ ಮಾಡಿ ಬುಕ್ ಮಾಡಿದ್ದು. ಸೊ ಈ ಥರ ನೀವು ಸರ್ಚ್ ಮಾಡಿ ಬುಕ್ ಮಾಡಿಕೊಂಡು ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಿದ್ರೆ ಸಾಕು. ಈ ಒಂದು ಪ್ರಾಡಕ್ಟನ್ನು, ಸೊ ಇದು 3,000 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ. ಸೊ ಇದಕ್ಕಿಂತ ಕಡಿಮೆ ಬೆಲೆಗೆ ನಿಮಗೆ ಕೊಡಿಸ್ತಾರೆ. ಸೊ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇಂದ ಹಿಡಿದು ಟಿವಿ, ಹೋಮ್ ಅಪ್ಲಯನ್ಸಸ್, ಬೈಕ್ಸ್ ಇದೆಲ್ಲ ನಿಮಗೆ ಕಡಿಮೆ ಬೆಲೆಯಲ್ಲಿ ಬೇಕು ಅಂದರೆ ನೀವು ಜಿಂಗಲ್ ಬಿಡ್ ಅಪ್ಲಿಕೇಶನ್ ನೀವು ಟ್ರೈ ಮಾಡ್ಕೊಬಹುದು. ಸೊ ಇವಾಗ ಈ ಒಂದು OnePlus ಬಡ್ಸ್ನಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಕೊಡ್ತಿದ್ದಾರೆ, ಮತ್ತೆ ಈ ಒಂದು ಬಾಕ್ಸ್ನ ಒಳಗಡೆ ಏನೆಲ್ಲ ಕಂಟೆಂಟ್ ಇದೆ, ಮತ್ತೆ ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಈ ಒಂದು ಪ್ರಾಡಕ್ಟ್ನ ಬಾಕ್ಸ್ ನೋಡಲಿಕ್ಕೆ ಈ ಥರ ಇದೆ. ಈ ಒಂದು ಬಾಕ್ಸ್ನ ಮೇಲ್ಗಡೆ ನಾವು ನೋಡ್ಕೊಬೋದು OnePlus ಬಡ್ಸ್ ಝೆಡ್ ಅಂತ ಈ ಒಂದು ಮಾಡೆಲ್ ನೇಮನ್ನು ಹಾಕಿದ್ದಾರೆ. ಸೊ ಇದು ನಮ್ಮ ಕೈಯಲ್ಲಿರೋದು ಈಗ ವೈಟ್ ಕಲರ್ನ ಒಂದು ಏರ್ಬಡ್ಸ್ ಆಗಿದೆ. ನೆಕ್ಸ್ಟ್ ಈ ಒಂದು ಬಾಕ್ಸ್ನ ರೈಟ್ ಸೈಡಲ್ಲಿ ನೋಡೋದಾದರೆ ಇದರಲ್ಲಿ ಸ್ವಲ್ಪ ಸ್ಪೆಸಿಫಿಕೇಶನ್ಸನ್ನು ಹಾಕಿದ್ದಾರೆ. ಇದರಲ್ಲಿ ನಮಗೆ ಬಾಸ್ ಬೂಸ್ಟನ್ನು ಕೊಡ್ತಿದ್ದಾರೆ. ಸೊ ನಿಮಗೆ ಆಡಿಯೋ ಕ್ವಾಲಿಟಿಯಲ್ಲಿ ಬೇಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ನಮಗೆ 10mm ಡ್ರೈವರನ್ನು ಕೊಟ್ಟಿರೋದ್ರಿಂದ ಇನ್ನೂ ಒಂದು ಒಳ್ಳೆ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಈ ಒಂದು ಏರ್ಬಡ್ಸ್ನ ಬ್ಯಾಟ್ರಿ ಲೈಫ್ ನೋಡೋದಾದರೆ ಇದರಲ್ಲಿ ನಮಗೆ 20 ಗಂಟೆಗಳ ಕಾಲ ನಮಗೆ ಬ್ಯಾಟ್ರಿ ಲೈಫ್ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ IP55ನ ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ನೀವು ಮಳೆಯಲ್ಲಿ ಅಥವಾ ಜಾಗಿಂಗ್ ಮಾಡುವಾಗ ಇದರಲ್ಲಿ ಚೂರೇನಾದರೂ ನೀರು ತಾಗಿದ್ರು ಇದು ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಕಂಫರ್ಟಬಲ್ ಆ್ಯಂಡ್ ಕೂಲ್ ಡಿಸೈನ್ ಅಂತ ಹಾಕಿದ್ದಾರೆ. ಸಿಮ್ಲೆಸ್ ಕನೆಕ್ಷನ್ ಅಂತ ಹಾಕಿದ್ದಾರೆ. ಏನಂದರೆ ನಾನು ಇದರಿಂದ ಬಾಕ್ಸಿಂದ ಹೊರಗೆ ತೆಗೆದಿದ್ದೆ ತಡ. ಸೊ ಇದರ ಒಂದು ಕನೆಕ್ಟಿವಿಟಿ ಏನಿದೆ ಇದು ತುಂಬಾ ಫಾಸ್ಟಾಗಿ ನಡೆಯುತ್ತೆ. ಸೊ ನಾವು ತುಂಬ ವೆಯ್ಟ್ ಮಾಡಬೇಕು ಅಂತಲೇ ಇಲ್ಲ. ಇದರಲ್ಲಿ ನಮಗೆ ಒಳ್ಳೆ ಕನೆಕ್ಟಿವಿಟಿಯನ್ನು ನಾವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ ಬ್ಲೂಟೂತ್ನ 5.0 ವರ್ಷನನ್ನು ಕೊಡ್ತಿದ್ದಾರೆ. ಸೊ ಹಾಗಾದರೆ ಒಂದು ಬಾಕ್ಸನ್ನು ಓಪನ್ ಮಾಡಿ ಒಳಗಡೆ ಏನೆಲ್ಲ ಕಂಟೆಂಟ್ಸನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ಸೊ ಬಾಕ್ಸನ್ನು ಈ ಥರ ಓಪನ್ ಮಾಡ್ಬೋದು. ಸೊ ಬಾಕ್ಸ್ನ ಓಪನ್ ಮಾಡಿದ್ದು ನಮಗೆ OnePlusನ ಒಂದು ಚಾರ್ಜಿಂಗ್ ಕೇಸನ್ನು ನೋಡ್ಕೊಬೋದು, OnePlus ಬ್ರ್ಯಾಂಡಿಂಗ್ನ ಜೊತೆಗೆ. ಇದರ ಒಳಗಡೆ ಇಯರ್ಬಡ್ಸ್ ಹೇಗಿದೆ ಅಂತ ನೋಡೋಣ. ಸೊ ಓಪನ್ ಮಾಡಿದ್ದು ಈ ಒಂದು ಇಯರ್ಬಡ್ಸ್ ನೋಡಲಿಕ್ಕೆ ಈ ಥರ ಇದೆ. ಸೊ ಇದು ರೈಟ್ ಸೈಡಿಂದು, ಇದು ಲೆಫ್ಟ್ ಸೈಡಿಂದು ಅಂತ ಹಾಕಿದ್ದಾರೆ. ಸೊ ಇದನ್ನು ನಮ್ಮ ಕಿವಿಗೆ ಹಾಕಿ ಹೇಗಿದೆ ಅಂತ ನೋಡೋಣ. ಸೊ ಕಂಫರ್ಟ್ ನೋಡಬೇಕಂದ್ರೆ ಚೆನ್ನಾಗಿ ಕೂರ್ತಿದೆ, ಮತ್ತು ತುಂಬಾ ಲೈಟ್ ವೆಯ್ಟ್ ಆಗಿದೆ. ತುಂಬ ಏನು ವೆಯ್ಟ್ ಇಲ್ಲ ಇದರಲ್ಲಿ, ಚೆನ್ನಾಗಿದೆ. ಮತ್ತು ಇದನ್ನು ನಾನು ಯೂಸ್ ಮಾಡಿ ಕೂಡ ನೋಡಿದ್ದೀನಿ. ಇದರ ಒಂದು ಆಡಿಯೋ ಕ್ವಾಲಿಟಿ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಬಾಕ್ಸ್ನ ಫ್ರಂಟ್ ಸೈಡ್ ನೋಡಬೇಕಂದ್ರೆ ಒಂದು LED ಇಂಡಿಕೇಟರನ್ನು ಕೊಡ್ತಿದ್ದಾರೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಇದು ಚಾರ್ಜ್ ಆಗ್ತಿದೆಯಾ, ಇದರಲ್ಲಿ ಚಾರ್ಜ್ ಇದೆಯಾ ಇಲ್ಲ ಅಂತೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದರ ಒಂದು ಬ್ಯಾಕ್ ಸೈಡ್ ನೋಡೋದಾದರೆ ಇದರಲ್ಲಿ ನಮಗೆ ಒಂದು ಪೋರ್ಟನ್ನು ಕೊಟ್ಟಿದ್ದಾರೆ, ಈ ಒಂದು ಚಾರ್ಜಿಂಗ್ ಕೇಸನ್ನು ಚಾರ್ಜ್ ಮಾಡಲಿಕ್ಕೋಸ್ಕರ. ಸೊ ಟಾಪಲ್ಲಿ ನೋಡ್ಕೊಬೇಕು ಅಂದರೆ OnePlusನ ಒಂದು ಬ್ರ್ಯಾಂಡಿಂಗನ್ನು ನೋಡ್ಕೊಬೋದು. ಇದನ್ನು ಸೈಡಿಗೆ ಇಟ್ಬಿಟ್ಟು ಇನ್ನು ಬಾಕ್ಸ್ನಲ್ಲಿ ಬೇರೆ ಏನೆಲ್ಲ ಕಂಟೆಂಟ್ಸನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ಸೊ ಬಾಕ್ಸ್ನ ಒಳಗಡೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ಸೊ ಇದನ್ನು ಓಪನ್ ಮಾಡೋಣ. ಸೊ ಇದರೊಳಗಡೆ ನಮಗೆ ಒಂದು ಟೈಪ್-ಸಿನ ಕೇಬಲನ್ನು ಕೊಡ್ತಿದ್ದಾರೆ, ಒಂದು ಚಾರ್ಜಿಂಗ್ ಕೇಸನ್ನು ಚಾರ್ಜ್ ಮಾಡಲಿಕ್ಕೋಸ್ಕರ. ಸೊ ಇದನ್ನು ನಮ್ಮ ಮೊಬೈಲ್ ಚಾರ್ಜರ್ಗೆ ಕನೆಕ್ಟ್ ಮಾಡಿಕೊಂಡು ಇದನ್ನು ಚಾರ್ಜ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಬಾಕ್ಸ್ನ ಒಳಗಡೆ ಸ್ವಲ್ಪ ಎಕ್ಸ್ಟ್ರಾ ಬಡ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೇನಾದರೂ ಎಕ್ಸ್ಟ್ರಾ ಬಡ್ಸ್ ಬೇಕಾಗಿದ್ದಲ್ಲಿ ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕಿವಿಗೆ ಫಿಟ್ ಆಗೋ ಥರ ನೀವು ಯೂಸ್ ಮಾಡ್ಕೊಬಹುದು. ರೆಡ್ ಕೇಬಲ್ ಕ್ಲಬ್ ಅಂತ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬಾಕ್ಸ್ನ ಒಳಗಡೆ ನಮಗೆ ಸೇಫ್ಟಿ ಆ್ಯಂಡ್ ವಾರಂಟಿ ಗೈಡನ್ನು ಕೊಟ್ಟಿದ್ದಾರೆ. ಸೊ
ಇದನ್ನು ಓದ್ಕೊಂಡು ನಾವು ಈ ಒಂದು ಪ್ರಾಡಕ್ಟನ್ನು ಹೇಗೆ ಸೇಫಾಗಿ ಯೂಸ್ ಮಾಡೋದು ಅದನ್ನೆಲ್ಲ ಕಲ್ತ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಒಂದು ಸ್ಟಾರ್ಟ್ ಗೈಡನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಇಟ್ಕೊಂಡು ಈ ಒಂದು ಪ್ರಾಡಕ್ಟನ್ನು ನಾವು ಹೇಗೆಲ್ಲ ಯೂಸ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೋದು. ಗೈಡ್ ನೋಡ್ಬೇಕಂದ್ರೆ ತುಂಬಾ ದೊಡ್ಡಕ್ಕಿದೆ. ಸೊ ಇದಿಷ್ಟು ಈ ಒಂದು ಬಾಕ್ಸ್ನಲ್ಲಿ ಸಿಗ್ತಿರುವ ಕಂಟೆಂಟ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.